ಅದೃಷ್ಟ ಯಾರಿಗೆ ಯಾವಾಗ ಯಾವ ರೀತಿಯಲ್ಲಿ ಖುಲಾಯಿಸುತ್ತೆ ಅಂತ ಹೇಳೋದು ಕಷ್ಟ. ಬಟ್ ಅದೃಷ್ಟ ಖುಲಾಯಿಸ್ತು ಅಂದರೆ ಜಬ್ಬಿ ದೇತಾ ಹೈ ಭಗವಾನ್ ಚಪ್ಪಡ್ ಫಾಡ್ಕೆ ದೇತಾ ಹೈ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಭಾರತದ ಯುವಕ ಒಬ್ಬನಿಗೆ UAEನಲ್ಲಿ ದೊಡ್ಡ ಜಾಕ್ಪಾಟ್ ಒಂದು ಹೊಡೆದಿದೆ. UAEನಲ್ಲಿ ಬರೋಬ್ಬರಿ 240 ಕೋಟಿ ರೂಪಾಯಿಯ ಲಾಟ್ರಿಯನ್ನು ಗೆದ್ದಿದ್ದಾನೆ ಭಾರತ ಮೂಲದ ಯುವಕ. ಈ ಯುವಕನಿಗೆ ಅದೃಷ್ಟ ಲಕ್ಷ್ಮಿ ಒಲ್ದಿದ್ದಾಳೆ. ಅದೃಷ್ಟ ಲಕ್ಷ್ಮಿಯನ್ನು ತಂದು ಕೊಟ್ಟಿದ್ದು ಆ ಯುವಕನ ತಾಯಿಯ ಬರ್ಡೇ ಡೇಟ್. ಲಾಟ್ರಿ ಖರೀದಿಗೆ ತಾಯಿ ಬರ್ಡೇ ಡೇಟನ್ನೇ ಈತ ಆಯ್ಕೆ ಮಾಡಿಕೊಂಡಿದ್ದ. 29 ವರ್ಷದ ಅನಿಲ್ ಕುಮಾರ್ ಬೊಲ್ಲಾ. ಈ ಅನಿಲ್ ಕುಮಾರ್ ಬೊಲ್ಲಾಗೆ ಲಾಟ್ರಿಯಲ್ಲಿ ಜಾಕ್ ಪಾಟ್ ಹೊಡೆದಿದೆ. ಅಬುಧಾಬಿಯಲ್ಲಿ ನಡೆದಿರುವಂತಹ ಲಕ್ಕಿ ಡ್ರಾನಲ್ಲಿ ಬರೋಬ್ಬರಿ 240 ಕೋಟಿ ರೂಪಾಯಿಯನ್ನು ಅನಿಲ್ ಕುಮಾರ್ ಬೊಲ್ಲಾ ಗೆದ್ದಿದ್ದಾರೆ. ಅನಿಲ್ ವಿಡಿಯೋ UAE ಲಾಟರಿ ಸಂಸ್ಥೆಯ ಟ್ವಿಟರ್ನಲ್ಲಿ ಶೇರ್ ಮಾಡಲಾಗಿದೆ. ಸದ್ಯ ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಜೊತೆಗೆ ಎಂಥ ಅದೃಷ್ಟವಂತನಪ್ಪ ಈತ ಅಂತ ನೆಟ್ಟಿಗರು ಕೂಡ ಮಾತಾಡ್ಕೋತಾ ಇದ್ದಾರೆ. ಹಾಗಿದ್ರೆ ಅನಿಲ್ ಕುಮಾರ್ ಬೊಲ್ಲಾಗೆ ಈ ಅದೃಷ್ಟ ಲಕ್ಷ್ಮಿ ಒಲ್ದು ಬಂದಿದ್ದು ಹೇಗೆ, ಇದನ್ನು ನೋಡ್ತಾ ಹೋಗೋಣ. UAEನಲ್ಲಿ ಈ ಅನಿಲ್ ಕುಮಾರ್ ಬೊಲ್ಲಾ ಗೆದ್ದಿರೋದು 240 ಕೋಟಿ ರೂಪಾಯಿಗಳನ್ನು. ಇಂಡಿಯಾದಲ್ಲ, UAEನಲ್ಲಿ ಲಾಟ್ರಿಯನ್ನು ಖರೀದಿ ಮಾಡಿರ್ತಾನೆ. ಅಲ್ಲಿ ಗೆದ್ದಿರುವಂಥದ್ದು 29 ವರ್ಷದ ಅನಿಲ್ ಕುಮಾರ್ ಬೊಲ್ಲಾ ಅಬುಧಾಬಿಯಲ್ಲಿ ಲಾಟ್ರಿಯನ್ನು ಖರೀದಿ ಮಾಡಿದ್ದು. ತನ್ನ ಅಮ್ಮನ ಬರ್ಡೇ ನಂಬರ್ನ ಲಾಟ್ರಿ ಖರೀದಿ ಮಾಡಿರ್ತಾನೆ ಅನಿಲ್ ಕುಮಾರ್. ಅವರ ತಾಯಿಯ ಬರ್ಡೇಯಲ್ಲಿರುವಂತಹ ಒಂದು ನಂಬರ್ನ ಲಾಟ್ರಿ, ಆ ಲಾಟ್ರಿಯಲ್ಲೂ ಆ ನಂಬರ್ ಇರುತ್ತೆ. ಆ ನಂಬರ್ನ ಲಾಟ್ರಿಯನ್ನು ಅನಿಲ್ ಕುಮಾರ್ ಬೊಲ್ಲಾ ಖರೀದಿ ಮಾಡಿರುವಂಥದ್ದು. ತಾಯಿ ಹುಟ್ಟುಹಬ್ಬದ ಗೌರವಾರ್ಥವಾಗಿ, ತಾಯಿಯ ಗೌರವಾರ್ಥವಾಗಿ 11 ಅನ್ನೋ ಸಂಖ್ಯೆ ಇರುವಂತಹ ಲಾಟ್ರಿ ಟಿಕೆಟನ್ನು ಆಯ್ಕೆ ಮಾಡಿಕೊಂಡು ಖರೀದಿ ಮಾಡಿರ್ತಾನೆ. ಅಬುಧಾಬಿಯಲ್ಲಿ ಒಂದು ಲಕ್ಕಿ ಡ್ರಾ ನಡೆದಿರುತ್ತೆ. ಆ ಲಕ್ಕಿ ಡ್ರಾನಲ್ಲಿ ಅನಿಲ್ ಕುಮಾರ್ಗೆ ಒಲ್ದಿರುವಂತಹ ಅದೃಷ್ಟ ಇದು. ವಿಡಿಯೋದಲ್ಲಿ ಅನಿಲ್ ಈ ಲಾಟ್ರಿ ಗೆಲುವನ್ನು ಸಂಭ್ರಮಿಸಿದ್ದಾರೆ. ಆ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಸೈನ್ ಎಲ್ಲ ಮಾಡಿ ತಮ್ಮ ಸಂಭ್ರಮವನ್ನು ಹಂಚಿಕೊಂಡಿರುವಂಥದ್ದು. ಅನಿಲ್ ಲಾಟ್ರಿ ಗೆದ್ದ ಹಣದ ಚೆಕ್ ಜೊತೆ ವಿಡಿಯೋವನ್ನು ಮಾಡಿ ಶೇರ್ ಕೂಡ ಮಾಡಿದ್ದಾರೆ. ವಿಡಿಯೋದಲ್ಲಿ ಗೆದ್ದ ಲಾಟ್ರಿ ಟಿಕೆಟ್ನ ನಂಬರ್ ಆಯ್ಕೆ ಸ್ಟೋರಿ ಕೂಡ ಇದೆ. ಅದೇ ವಿಡಿಯೋದಲ್ಲಿನೇ ಸ್ಟೋರಿ ಕೂಡ ಮಾಡಿರುವಂಥದ್ದು. ಜೊತೆಗೆ ಲಾಟ್ರಿ ಗೆದ್ದ ಮೇಲೆ ಅವರು ತಮ್ಮ ರಿಯಾಕ್ಷನ್ ಕೂಡ ನೀಡಿರುವಂಥದ್ದು. ನಾನು ಯಾವುದೇ ಮ್ಯಾಜಿಕ್ ಮಾಡಿಲ್ಲ ಇಲ್ಲಿ, ಯಾಕಂದರೆ 1 ಕೋಟಿ 2 ಕೋಟಿ ಏನೋ ಶ್ರಮಪಟ್ಟು ಯಾವುದೋ ಬಿಸ್ನೆಸ್ ಮಾಡಿ ಅಂತಲ್ಲ. ಇದು ಲಾಟ್ರಿ ಟಿಕೆಟನ್ನು ಖರೀದಿಸಿರುವಂಥದ್ದು. ಲಕ್ಕಿ ಡ್ರಾ ಇದು, ಮ್ಯಾಜಿಕ್ ಅಲ್ಲ, ಬಟ್ ಲಕ್ಕಿ ಡ್ರಾ ಇದು. ಲಕ್ಕಿ ಡ್ರಾ ಅಲ್ಲಿ ನಿಜವಾಗ್ಲೂ ಲಕ್ಕಿ ವಿನ್ನರ್ ಆಗಿ ಅನಿಲ್ ಕುಮಾರ್ ಬೊಲ್ಲಾ ಹೊರಹೊಮ್ಮಿರುವಂಥದ್ದು. ನಾನು ಯಾವುದೇ ಮ್ಯಾಜಿಕ್ ಮಾಡಿಲ್ಲ, ತುಂಬ ಸುಲಭವಾಗಿ ಆಯ್ಕೆ ಮಾಡ್ಕೊಂಡಿದ್ದೆ ಇದನ್ನು. ಅಂದರೆ ನಾನು ಲಾಟ್ರಿ ಟಿಕೆಟನ್ನು ಆಯ್ಕೆ ಮಾಡ್ಕೊಳ್ಳುವಾಗ ತುಂಬ ಕಷ್ಟ ಇಲ್ಲ ಏನು ಪಡಲಿಲ್ಲ. ನಾನು ಅದು ಮಾಡಬೇಕು ಇದು ಮಾಡಬೇಕು ಅಂತೇಳಿ ರ್ಯಾಂಡಮ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದು. ಆದರೆ ನನ್ನ ತಾಯಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು, ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹುಟ್ಟುಹಬ್ಬದ ಡೇಟನ್ನೇ ನಾನು ಆಯ್ಕೆ ಮಾಡ್ಕೋಬೇಕು ಅಂತೇಳಿ 11 ನಂಬರ್ ಇರುವಂತಹ ಲಾಟ್ರಿಯನ್ನು ತುಂಬ ಸುಲಭವಾಗಿ ಆಯ್ಕೆ ಮಾಡಿಕೊಂಡೆ. ಆ ಲಾಟ್ರಿಯ ಕೊನೆ ನಂಬರ್ ತುಂಬ ಸ್ಪೆಷಲ್ ಆಗಿತ್ತು. ಅದು ನನ್ನ ತಾಯಿಯ ಹುಟ್ಟುಹಬ್ಬದ ನಂಬರ್. ಲಾಟ್ರಿ ಗೆದ್ದದ್ದು ನನಗೆ ನಿಜವಾಗ್ಲೂ ಶಾಕ್ ಆಗಿದೆ. ಯಾಕಂದರೆ ನಾನು ರ್ಯಾಂಡಮ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದೆ. ಅದೃಷ್ಟ ಈ ರೀತಿಯಲ್ಲಿ ಒಲ್ದು ಬಂದಿದೆ 11 ನಂಬರ್ನ ಲಾಟ್ರಿಯಲ್ಲಿ. ಆ ಸುದ್ದಿ ನನಗೆ ಕೇಳಿದವಾಗ ನಿಜವಾಗ್ಲೂ ನನಗೆ ಶಾಕ್ ಆಯಿತು. ನಾನು ಸೋಫಾ ಮೇಲೇ ಕುಳಿತಿದ್ದೆ ಆ ಟೈಮಲ್ಲಿ. ಇದನ್ನು ನಾನು ಗೆದ್ದಿದ್ದೀನಿ ಅಂತ ಕೇಳಿ ನನಗೆ ಶಾಕ್ ಆಗುತ್ತೆ. 240 ಕೋಟಿ ರೂಪಾಯಿ ಏನು ಗೆದ್ದಿದ್ದೀನಿ, ಇದನ್ನು ನಾನು ಸುಖ ಸುಮ್ಮನೆ ಬಂದ್ಬಿಟ್ಟಿದೆ ನನಗೆ ದುಡ್ಡು ಅಂತೇಳಿ ಹೇಗಂದ್ರೆ ಹಾಗೆ ಖರ್ಚು ಮಾಡೋದಿಲ್ಲ. ಇದನ್ನು ತುಂಬ ಜವಾಬ್ದಾರಿಯುತವಾಗಿ ನಾನು ಖರ್ಚು ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಅವರು ತಮ್ಮ ಹತ್ರ ದುಡ್ಡು ಬಂದರೆ ಏನು ಮಾಡಬೇಕು ಅಂತ ಅವ್ರಿಗೂ ಒಂದಷ್ಟು ಆಸೆಗಳಿತ್ತಂತೆ. ಅದನ್ನು ಹೇಳಿದ್ದಾರೆ. ಒಂದು ಸೂಪರ್ ಕಾರನ್ನು ನಾನು ಖರೀದಿ ಮಾಡಬೇಕು ಅಂತ ಅನಿಲ್ ಹೇಳಿದ್ದಾರೆ. ಸೂಪರ್ ಕಾರ್ ಖರೀದಿ ಮಾಡೋದು, 7 ಸ್ಟಾರ್ ರೆಸಾರ್ಟ್ನಲ್ಲಿ ಸೆಲೆಬ್ರೇಷನ್ ಮಾಡೋದು, ಜೊತೆಗೆ ತಮ್ಮ ಹೆತ್ತವರ ಕನಸನ್ನು, ತಮ್ಮ ಪೇರೆಂಟ್ಸ್ ಏನಿದ್ದಾರೆ ಅವರ ಅಪ್ಪ ಅಮ್ಮನ, ಅವರನ್ನು UAEಗೆ ಕರೆಸ್ಕೊಂಡು ಅವ್ರನ್ನ ಅವ್ರ ಜೊತೆಯಲ್ಲೇ ಇರುವಂಥದ್ದು, ಹಾಗೆ ಅವರ ಚಿಕ್ಕ ಚಿಕ್ಕ ಕನಸುಗಳನ್ನು ಈಡೇರಿಸೋದು, ಇದು ತನ್ನ ಪ್ಲ್ಯಾನ್ನ ಭಾಗ ಅಂತ ಅನಿಲ್ ಕುಮಾರ್ ಹೇಳಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.